ತದನಂತರವೂ ಕೂಡ ಅವರಿಗೆ ಶಿಕ್ಷೆ ಕೊಡ್ತಾ ಇರ್ತಕ್ಕಂಥ ಪ್ರಮಾಣವನ್ನು ನೋಡಿದ್ರೆ ನಮ್ಮೆಲ್ರಿಗೂ ನಿಜಕ್ಕೂ ಸಾಕಾಗುತ್ತೆ. ಕೇವಲ 0.5% ಕೂಡ ಇವತ್ತು ಕಳ್ಳರಿಗೆ, ಲೂಟಿಕೋರರಿಗೆ, ಭ್ರಷ್ಟಾಚಾರಿಗಳಿಗೆ ಶಿಕ್ಷೆ ಆಗ್ತಾ ಇಲ್ಲ. ಈಗ ಮನವಿ ಪತ್ರವನ್ನು ಕೊಟ್ಟು ಏನಂತ ಉಲ್ಲೇಖ ಮಾಡಿದ್ರಿ? ಇವತ್ತು ನಾವು ಅದಕ್ಕೆ ಮುಖ್ಯವಾಗಿ ತಿಳಿಸಬೇಕು, ಆ ಮುಖಾಂತರ ಲೋಕಾಯುಕ್ತ ಸಂಸ್ಥೆಯ ವಿಶ್ವಾಸಾರ್ಹತೆಯನ್ನ ಹೆಚ್ಚಿಸಬೇಕು ಅಂತ ಹೇಳಿ ಆಗ್ರಹಿಸೋದಕ್ಕೆ ನಾವು ಇವತ್ತು ಅವರಿಗೆ ಮನವಿ ಕೊಡೋದಕ್ಕೆ ಬಂದಿದ್ದೀವಿ. ಥ್ಯಾಂಕ್ ಯು. ಬಂಧುಗಳೇ, ಈಗ ನಾವು ಇಷ್ಟು 1 ತಿಂಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಬರ್ತಾ ಇದೆ. ಇವತ್ತು ಭ್ರಷ್ಟಾಚಾರ ಮಿತಿಮೀರಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಏನು ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕಾಗಿದ್ದಂತಹ ಅಧಿಕೃತವಾದಂತಹ ವಿರೋಧ ಪಕ್ಷ ಇವತ್ತು ಕಾಂಗ್ರೆಸ್ ಜೊತೆಯಲ್ಲಿ ಭ್ರಷ್ಟಾಚಾರಕ್ಕೆ ಬೇರೆ ಇನ್ಯಾವುದೋ ವಿಚಾರಗಳಿಗೆ ಅವರು ಉಗ್ರ ಭಾಷಣಗಳನ್ನು ಮಾಡಿ ಉಗ್ರವಾದ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಭ್ರಷ್ಟಾಚಾರದ ವಿಚಾರವಂತ ಅಂದರೆ ಇವರು ಏನು ಬಿಜೆಪಿ, ಕಾಂಗ್ರೆಸ್, ಜೆಸಿಬಿ